ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡ್ಬೇಕಂತೇಳಿ ಈ ಒಂದು ವಿಡಿಯೋ ಕ್ಲಿಕ್ ಮಾಡಿ ನೋಡ್ತಾ ಇದ್ದಾರೆ, ಜಸ್ಟ್ ಏನಲ್ಲ ಕೇವಲ 2 ನಿಮಿಷದಲ್ಲಿ ನೀವು ಒಂದು ಪ್ರೊಫೆಷನಲ್ ಫೇಸ್ಬುಕ್ ಪೇಜ್ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಪ್ಪ ಅಂದ್ರೆ ನಾವೆಲ್ಲ ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಮಾಡ್ಬೇಕಾದ್ರೆ ಒಂದೇ ಆಪ್ಷನ್ ಏನು ಅಂದರೆ ನಮ್ಮ ಯೂಟ್ಯೂಬ್ ವಿಡಿಯೋಗೆ ಆ್ಯಡ್ಸ್ ಬರುತ್ತೆ, ಅದರಿಂದ ನಾವು ಅರ್ನಿಂಗ್ ಮಾಡ್ಬೋದು. ಆದ್ರೆ ಬಟ್ ಫೇಸ್ಬುಕ್ನಲ್ಲಿ ಯಾವುದೇ ರೀತಿ ಕ್ರೈಟೇರಿಯಾ ಅನ್ನೋದೇ ಇಲ್ಲ. ಜಸ್ಟ್ ಫೇಸ್ಬುಕ್ ಪೇಜ್ 0 ಫಾಲೋವರ್ಸ್ ಇದ್ರೂ ಕೂಡ ಮ್ಯಾಕ್ಸಿಮಮ್ ಫೇಸ್ಬುಕ್ ಪೇಜ್ ಮೌಂಟೇಶನ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಫೇಸ್ಬುಕ್ನಲ್ಲಿ ಅರ್ನಿಂಗ್ ಮಾಡ್ಬೇಕಾದ್ರೆ 1-2 ಫ್ಯೂಚರ್ಸ್ ಇಲ್ಲ. ಸ್ಟೋರಿ ಅಪ್ಲೋಡ್ ಮಾಡಿ ಅರ್ನ್ ಮಾಡ್ಬೋದು, ಫೋಟೋ ಹಾಕಿ ಅರ್ನ್ ಮಾಡ್ಬೋದು, ವೀಡಿಯೋ ಅಪ್ಲೋಡ್ ಮಾಡಿ ಅರ್ನ್ ಮಾಡ್ಬೋದು, ಟೆಕ್ಸ್ಟ್ ಬರೆದು ಅರ್ನ್ ಮಾಡ್ಬೋದು, ಫೇಸ್ಬುಕ್ನಿಂದ ದುಡ್ಡು ಮಾಡ್ಬೋದು. ಆದ್ರೆ ಬಟ್ ಯೂಟ್ಯೂಬ್ನಲ್ಲಿ ಜಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿ ಗಿಫ್ಟ್ಸ್ ಈ ರೀತಿ ಕೆಲವೊಂದಿಷ್ಟು ಫೀಚರ್ಸಿಂದ ಅರ್ನ್ ಮಾಡ್ಬೋದು. ಆದ್ರೆ ಬಟ್ ಫೇಸ್ಬುಕ್ನಲ್ಲಿ ತುಂಬ ಫೀಚರ್ಸ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಈ ಒಂದು ತುಂಬ ಸಿಂಪಲ್ ಕ್ಲಿಯರ್ ಅಲ್ಲ 2 ನಿಮಿಷದಲ್ಲಿ ಒಂದು ಫೇಸ್ಬುಕ್ ಪೇಜ್, ಅದು ಪ್ರೊಫೆಷನಲ್ ಫೇಸ್ಬುಕ್ ಪೇಜ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಾರೆ ಪ್ಲೀಸ್ ಬಯಸ್ಬೇಕು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ ಗೈಸ್. ಮೊದಲನೇದು ಹೇಳ್ಬೇಕ್ರೆ ನಾವೆಲ್ಲ ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೇಕಾರೆ ನಮ್ಮ ಯೂಟ್ಯೂಬ್ ಚಾನಲ್ ಮೋಟಿವೇಶನ್ ಆಗ್ಬೇಕಾದ್ರೆ ಕ್ರೈಟೇರಿಯಾ ಇದೆ. 1,000 ಸಬ್ಸ್ಕ್ರೈಬರ್ಸ್ 4,000 ವಾಚರ್ಸ್, ಅದ್ರ ಜೊತೆ ಶಾರ್ಟ್ಸ್ ವಿಡಿಯೋ ಮಾಡ್ತಾರೆ, 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಇದು 1 ವರ್ಷದ ಒಳಗಡೆ ಕಂಪ್ಲೀಟ್ ನಮ್ಮ ಯೂಟ್ಯೂಬ್ ಚಾನಲ್ ಮೋಟಿವೇಶನ್ ಆನ್ ಆಗುತ್ತೆ. ಅದು ಅವಾಗ ನಾವು ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೋದು. ಆದರೆ ಬಟ್ ಫೇಸ್ಬುಕ್ನಲ್ಲಿ ಅದೇನೂ ಇಲ್ಲ ರೀ, ಏನೂ ಇಲ್ಲ. ಜಸ್ಟ್ ಫೇಸ್ಬುಕ್ನಲ್ಲಿ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿದೆ ಹೋಗ್ತಾ ಇದ್ದಾರೆ ಸಾಕು, ನೀವು ಆಟೋಮೆಟಿಕ್ ಕಂಟೆಂಟ್ ಮೌಂಟೇಶನ್ ಆನ್ ಆಗುತ್ತೆ, ನಿಮಗೆ ಎಲ್ಲ ಫೀಚರ್ಸ್ ಸಿಗುತ್ತೆ. ಹಾಗಿದ್ರೆ ಫೇಸ್ಬುಕ್ ಪೇಜ್ ಯಾವ ರೀತಿ ಕ್ರಿಯೇಟ್ ಮಾಡೋದು ತುಂಬ ಸಿಂಪಲ್. ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾರೆ ಈ ಒಂದು ವಿಡಿಯೋ ನೀವು ನೋಡ್ತಾ ಇದ್ರೆ ಸಾಕು, ಬೇರೆ ಯಾವುದೋ ಒಂದು ವಿಡಿಯೋ ಕ್ಲಿಕ್ ಮಾಡೋದು ಅವಶ್ಯಕತೆನೇ ಇಲ್ಲ. ನೀವು ಜಸ್ಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲನೇದೇ ಬಂದುಬಿಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ದೀನಿ. ನೀವು ಒಂದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಜಸ್ಟ್ ನೀವು ಒಂದು ಫೇಸ್ಬುಕ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ಅಕೌಂಟ್ ಯಾವ್ದಾರು ಒಂದು ಇದ್ದಿರುತ್ತೆ ನಿಮ್ಮದು ಅಕೌಂಟ್ ಲಾಗಿನಿಗೆ. ಜಸ್ಟ್ ಫೇಸ್ಬುಕ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ಪೇಜ್ ಓಪನ್ ಆಗುತ್ತೆ. ನೀವು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ತುಂಬ ಸಿಂಪಲ್. ಓಪನ್ ಮಾಡಿದ ತಕ್ಷಣ ನೀವು ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡಬೇಕು, ಇಲ್ಲಿ ಮೆನು ಅಂತ ಇದೆಯಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕ್ರಿಯೇಟ್ ಪೇಜ್ ಆಪ್ಷನ್ ಬರಲ್ಲ. ಇವಾಗ ಏನು ಮಾಡಬೇಕು, ಜಸ್ಟ್ ನೀವು ಇಲ್ಲ ಇಲ್ಲಿ ನಿಮ್ಗೆ ಬರ್ತಾ ಇಲ್ಲ ನೋಡಿ, ಎಲ್ಲಿದೆ ನೋಡಿ, ಇಲ್ಲಿ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡೋ ಆಪ್ಷನ್ ಇಲ್ಲ. ಹಾಗಿದ್ರೆ ನೀವು ಏನು ಮಾಡಬೇಕು, ತುಂಬ ಸಿಂಪಲ್. ಇಲ್ಲಿ ಶಿವ ಮೋರ್ ಅಂತದಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ನೋಡಿ, ಕೆಳಗಡೆ ಬಂದ್ಬಿಟ್ಟು ಏನದ ಪೇಜ್ ಅಂತ ಬರುತ್ತೆ. ಜಸ್ಟ್ ಈ ಪೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿಂದ ಬರುತ್ತೆ ನೋಡಿ ಮೇಲ್ಗಡೆ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೇಳುತ್ತೆ ನೋಡಿ ಕ್ರಿಯೇಟ್ ಯುವರ್ ಫೇಸ್ಬುಕ್ ಪೇಜ್ ಅಂತ ಬರುತ್ತೆ. ಅದರ ನಂತರ ನೋಡ್ಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನು ಕೇಳುತ್ತೆ, ನಿಮ್ಮೊಂದು ಫೇಸ್ಬುಕ್ ಪೇಜ್ ನೇಮ್, ಅಂದರೆ ಫೇಸ್ಬುಕ್ ಪೇಜ್ ಅಂದರೆ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಯಾವ ರೀತಿ ಇದೆ ಅದಕ್ಕೆ ಆದಂಥ ಒಂದು ಹೆಸರು. ಈಗ ನಂಗೆ ಕನ್ನಡ ಟೆಕ್ ಇಡ್ಸಿದ್ರೆ ಅದೇ ರೀತಿ ಕೂಡ ನೀವು ನೇಮ್ ಹಾಕೋಬೇಕು. ಮೇನ್ ಇಂಪಾರ್ಟೆಂಟ್ ಹೇಳ್ತಾನೆ. ಈಗ ನಾನು ಒಂದು ನೇಮ್ ಹಾಕಿಬಿಡ್ತೀನಿ ಜಸ್ಟ್ ಓಕೆ, ಕನ್ನಡ ಟೆಕ್ ಎಡಿಟ್ಸ್ 1 ಅಂತ ಹಾಕಿಬಿಡ್ತೀನಿ. ಜಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ನೇಮ್ ಹಾಕೊಳ್ಳಿ. ಫೇಸ್ಬುಕ್ ಪೇಜ್ ಅನ್ನೋದು ನೇಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯೂಟ್ಯೂಬ್ನಲ್ಲಿ ಯಾವ ರೀತಿ ನಮ್ಮ ಚಾನಲ್ ನೇಮ್ ಇಂಪಾರ್ಟೆಂಟು, ಅದರ ಜೊತೆಗೆ ಇಲ್ಲಿ ಫೇಸ್ಬುಕ್ನಲ್ಲಿ ಕೂಡ ನಮ್ಮ ಫೇಸ್ಬುಕ್ ಪೇಜ್ ನೇಮ್ ಕೂಡ ತುಂಬ ಇಂಪಾರ್ಟೆಂಟ್. ನೀವು ಯಾವ ಕ್ಯಾಟಗರಿ ಮಾಡ್ತಾರೆ ಆ ಒಂದು ಕ್ಯಾಟಗರಿ ಬೇಸಿಕ್ ಮೇಲೆ ನೇಮ್ ಇಡಿ. ಅದರ ನಂತರ ಬಂದ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಕ್ಯಾಟಗರಿ ಕೇಳುತ್ತೆ. ಕ್ಯಾಟಗರಿ ಅಂದ ತಕ್ಷಣ ಏನಪ್ಪ ಕ್ಯಾಟಗರಿ ಅಂತ ತುಂಬ ಸಿಂಪಲ್. ಈಗ ನೀವು ಯಾವ ವಿಡಿಯೋ ಮಾಡ್ತಾರೆ ಅದು ಕ್ಯಾಟಗರಿ. ಎಂಟರ್ಟೈನ್ಮೆಂಟ್ ಇದ್ದರೆ ಎಂಟರ್ಟೈನ್ಮೆಂಟ್ ಅಂತ ಬರುತ್ತೆ, ಕಾಮಿಡಿ ಇದ್ರೆ ಕಾಮಿಡಿ, ಸ್ಪೋರ್ಟ್ಸು, ಹಲವಾರು ಕ್ಯಾಟಗರಿ ಇದೆ. ಯೂಟ್ಯೂಬ್ನಲ್ಲಿ ಯಾವ ರೀತಿ ಕ್ಯಾಟಗರಿ ಇದರಲ್ಲಿ ಕೂಡ ಕ್ಯಾಟಗರಿ. ಜಸ್ಟ್ ಏನು ಮಾಡ್ತೇನೆ, ಟೆಕ್ ಬಗ್ಗೆ ಮಾಡ್ತಾನಲ್ಲ ಜಸ್ಟ್ ಟೆಕ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ, ಸೈನ್ಸ್ ಆ್ಯಂಡ್ ಟೆಕ್ ಅಂತ ಇದೆಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಈ ರೀತಿ. ಅದರಂತ ಬಂದ್ಬಿಟ್ಟು ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡಿದ ತಕ್ಷಣ ಓಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗುತ್ತೆ, ಸ್ವಲ್ಪ ಟೈಮಿಂಗ್ ತಗೋಗುತ್ತೆ, ಸ್ವಲ್ಪ ಕ್ರಿಯೇಟ್ ಆಗ್ಬೇಕಾರೆ ಏನಲ್ಲ ತುಂಬ ಸಿಂಪಲ್. ಸ್ವಲ್ಪ ಲೋಡ್ ಆಗಿ ಜಸ್ಟ್ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಓಕೆ ಈ ರೀತಿ ಎಂಟರ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಬರುತ್ತೆ ನೋಡಿ, ಇದರಲ್ಲಿ 2 ಆಪ್ಷನ್ ಬರುತ್ತೆ. ಕ್ರಿಯೇಟ್ ಯುವರ್ ಪೇಜ್ ಅಂತ ಬರ್ತಿದೆ, ಪ್ರಮೋಟ್ ಯುವರ್ ಪ್ರಾಡಕ್ಟ್ ಸರ್ವಿಸ್ ಅಂತ ಬರುತ್ತೆ, ಕ್ರಿಯೇಟ್ ಕಂಟೆಂಟ್ ಆ್ಯಂಡ್ ಸರ್ವಿಸ್ ಅಂತ ಇದರಲ್ಲಿ ಬರುತ್ತೆ. ನೀವು ಏನು ಮಾಡಬೇಕು, ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಜಸ್ಟ್ ನೀವು ಪ್ರಮೋಟ್ ಮಾಡ್ತಾರೆ ಪೇಜ್ ಇಲ್ಲ, ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬಂತು ನೋಡಿ, ಫೇಸ್ಬುಕ್ ಪೇಜ್ ಕ್ರಿಯೇಟ್ ಆಯ್ತು ನೋಡಿ, ಕಸ್ಟಮರ್ ಯುವರ್ ಫೇಸ್ಬುಕ್ ಪೇಜ್ ಅಂತ ಬಂತು. ಅದನ್ನು ನೋಡಿ ಕನ್ನಡ ಟೆಕ್ ಎಡಿಟ್ಸ್ 1 ಅಂತ ಬಂತು. ಅದರಂತ ಬಂತು ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಲವೊಂದಷ್ಟು ಇದು ಮಾಡಬೇಕು, ಕಂಪ್ಲೀಟ್ ಮಾಡ್ಕೊತ್ತೆ ಟಾಸ್ಕ್ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ ಅದರಂತ ಬಿಟ್ಟು ನೆಕ್ಸ್ಟ್ ಮ್ಯಾಕ್ಸಿಮಮ್ 5 ಜನಕ್ಕೆ ಇನ್ವೈಟ್ ಮಾಡೋಣ. ಓಕೆ 5 ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇಲ್ಲಿ ಏನು ಮಾಡೋಂಗಿಲ್ಲ, ಪ್ರೊಫೆಷನಲ್ ಇಮೇಲ್ ಐ ಡಿ ಪೇಜ್ ಇದ್ದಾರೆ ಅಬೋ ಇದು ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಡೈರೆಕ್ಟಾಗಿ ನಿಮ್ಮೊಂದು ಫೇಸ್ಬುಕ್ ಪೇಜ್ ಅನ್ನೋದು ಕ್ರಿಯೇಟ್ ಆಯಿತು ನೋಡಿ. ಇಲ್ಲಿ ಕಾಣ್ತಲ್ಲ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಆಯಿತು. ಪ್ರೊಫೆಷನಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡ್ಕೊಳ್ಬೋದು. ಜಸ್ಟ್ ನೀವು ನೋಡ್ಕೊಳ್ಳಿ, ಇದು ತೋರಿಸ್ತೀನಿ ನೋಡಿ. ಪ್ರೊಫೆಷನಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅನಾಲಿಟಿಕ್ಸ್ ಎಲ್ಲ ನೀವು ನೋಡ್ಕೊಳ್ಬೋದು ನೋಡಿ. ಇಲ್ಲಿ ಮಾನಿಟೇಷನ್ ಆಪ್ಷನ್ ಇದೆ.
ಈ ಮೌಂಟೇಶನ್ ಆಪ್ಷನ್ ಏನಿದೆಲ್ಲ ಈ ಕಂಟೆಂಟ್ ಮೌಂಟೇಶನ್ ಇಂಟ್ರೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ ಆಯಿತು. ಅದೇನಿಲ್ಲ, ಜಸ್ಟ್ ಇಲ್ಲೊಂದು ಸ್ವಲ್ಪ ಬರೋದು ನಿಮ್ಮ ಕಂಟೆಂಟ್ ಬಗ್ಗೆ ಇಲ್ಲಾಂದ್ರೆ ಜಸ್ಟ್ ಸಬ್ಮಿಟ್ ಮಾಡಿದ್ರೆ ಆಟೋಮೆಟಿಕ್ ಸಬ್ಮಿಟ್ ಆಯಿತು. ಅವ್ರಿಗೆ ರಿಕ್ವೆಸ್ಟ್ ಇತ್ತು, ಅವ್ರು ಏನು ಮಾಡ್ತಾರೆ, ನಿಮ್ಮ ವಿಡಿಯೋ ಚೆಕ್ ಮಾಡಿ ನಿಮಗೆ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಅದರ ನಂತರ ನಿಮ್ಮ ಫೇಸ್ಬುಕ್ ಪೇಜ್ ಕಂಟೆಂಟ್ ಮೌಂಟೇಶನ್ ಅವೈಲೇಬಲ್ ಮಾಡಬಾರ್ದು ಆನ್ ಮಾಡಬೇಕು ಇಲ್ಲ ಡಿಸೈಡ್ ಮಾಡ್ತಾರೆ ಈ ರೀತಿ. ಈಗ ನೋಡಿ ಫೇಸ್ಬುಕ್ ಪೇಜ್ ನಾನು ನಿಮ್ಮ ಎಂಗೇಜ್ಮೆಂಟ್ ಆಗಿರೋ ಕಂಟೆಂಟ್ ಆಗಿರೋ ಮೌಂಟೇಶನ್ ಆಗಿರ್ಬೋದು ಪ್ರತಿಯೊಂದು ಕೂಡ ನೀವು ಅನಾಲಿಟಿಕ್ಸ್ ಎಲ್ಲ ನೀವು ನೋಡ್ಕೊಳ್ಬೋದು. ಅದ್ರ ಬಟ್ ಇಲ್ಲಿ ಇಂಪಾರ್ಟೆಂಟ್ ಈಗ ಫೇಸ್ಬುಕ್ ಪೇಜ್ ಅನ್ನೋದು ಕ್ರಿಯೇಟ್ ಆಯಿತು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಫೇಸ್ಬುಕ್ ಪೇಜಲ್ಲಿ ನಾವು ಕೆಲವೊಂದಷ್ಟು ಸೆಟ್ಟಿಂಗ್ಸ್ ಮಾಡ್ಬೇಕು. ಏನು ಸೆಟ್ಟಿಂಗ್ಸ್ ಅಂದರೆ ಅದನ್ನು ಕೂಡ ಹೇಳ್ಬಿಡ್ತೀನಿ ನೋಡಿ. ಏನಲ್ಲ ಇಲ್ಲಿ ಐಕಾನ್ ಮೇಲೆ ಪೆನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ನೀವು ಮಾಡಬೇಕಾದ ಕೆಲಸ ಅಂದರೆ ನಿಮ್ಮೊಂದು ಲೋಗೋ, ಫೇಸ್ಬುಕ್ ಪೇಜ್ ಲೋಗೋ, ಅದ್ರ ಜೊತೆ ಕವರ್ ಏನು ಫೋಟೋ ಹಾಕ್ತಾರೆ ಈ ರೀತಿ ಕವರ್ ಫೋಟೋ, ಅದ್ರ ಜೊತೆ ಬಯೋ ಏನಿದೆಲ್ಲ ಈ ಬಯೋ ಏನಪ್ಪ ಇಂಪಾರ್ಟೆಂಟ್ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕು. ಈಗ ನಿಮ್ಮ ಟಾಪಿಕ್ ಯಾವುದಿದೆ ಚಾನಲ್, ಈಗ ನನ್ನ ಚಾನಲ್ದು ಏನಿದೆಲ್ಲ ನನ್ನ ಚಾನಲ್ ಅಬೌಟ್ ಸೆಕ್ಷನ್ ಬರುತ್ತಲ್ಲ ಆ ರೀತಿ ನೋಡಿ ನಿಮ್ಮ ಚಾನಲ್ ಬಯೋ ಬರ್ಕೋಬೇಕು. ಯಾವ ಕಂಟೆಂಟ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಯಾವ ಟಾಪಿಕ್ ಅಂತ ರಿಲೇಟೆಡ್ ನೀವು ಬಯೋ ಹಾಕಬೇಕು, ಇದು ಬರ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಪೇಜ್ ಕಂಟೆಂಟ್ ಏನು ಬರುತ್ತೆ, ಮತ್ತು ನಿಮ್ಮ ಅಡ್ರೆಸ್ ಹಾಕ್ಬರ್ತಾರೆ, ಅಡ್ರೆಸ್ಸು ಈ ಮತ್ತು ನಿಮ್ಮ ಮೊಬೈಲ್ ನಂಬರು, ವಾಟ್ಸಪ್ಪು, ಇಮೇಲು, ಮತ್ತು ಈ ರೀತಿ ಪ್ರೈಸು, ಈ ಸರ್ವಿಸ್, ಈ ರೀತಿ ಕೆಲವೊಂದಷ್ಟು ನಿಮ್ಗೆ ಇದು ಬರುತ್ತೆ. ನೀವು ಬೇಕಾದರೆ ಮಾಡ್ಕೊಳ್ಬೋದು, ಬೇಡಾದರೆ ಇಲ್ಲ, ಜಸ್ಟ್ ಇದು ಮಾಡ್ಕೊಳ್ಳಿ. ಅದರಂದ್ರೆ ಉಂಟು ಇದರಲ್ಲಿ ಸೆಟ್ಟಿಂಗ್ಸ್ ಅಂತ ತಕ್ಷಣ ಇದರಲ್ಲಿ ಸೆಟ್ಟಿಂಗ್ಸ್ ಅಂತ ತುಂಬ ಏನು ಸೆಟ್ಟಿಂಗ್ಸ್ ಇಲ್ಲ ಇದರಲ್ಲಿ. ಆ ರೀತಿ ಏನು ಸೆಟ್ಟಿಂಗ್ಸ್ ಎಲ್ಲ ಯೂಟ್ಯೂಬ್ನಲ್ಲಿ ಯಾವ ರೀತಿ ಮಾಡಬೇಕು ಆ ಸೆಟ್ಟಿಂಗ್ಸ್ ಮಾಡಬೇಕು, ಈ ಸೆಟ್ಟಿಂಗ್ಸ್ ಏನೂ ಇಲ್ಲ. ಜಸ್ಟ್ ಇದರಲ್ಲಿ ಎಡಿಟ್ ಮಾಡಿ ನೀವು ಏನು ಬೇಕಾರೆ ಇದು ಮಾಡ್ಕೊಳ್ಬೋದು. ಇನ್ನು ಬಿಟ್ಟರೆ ಸೆಟ್ಟಿಂಗ್ಸ್ ಇದರಲ್ಲಿ ಯಾವುದೇ ರೀತಿಯ ಸೆಟ್ಟಿಂಗ್ಸ್ ಅನ್ನೋದು ಇಲ್ಲ. ಜಸ್ಟ್ ಇಷ್ಟು ಸೆಟ್ಟಿಂಗ್ ಮಾಡಬೇಕು, ಇಷ್ಟು ಸೆಟ್ಟಿಂಗ್ ಮಾಡಿದ್ರೆ ಆಟೋಮೆಟಿಕ್ ನಿಮಗೆ ಇದಾಗುತ್ತೆ. ಮೇನ್ ಇಂಪಾರ್ಟೆಂಟ್ ಈಗ ನೀವು ನೋಡ್ಕೊಳ್ಬೋದು. ಈಗ ಫೈನಲಾಗಿ ನಾನು ನಿಮಗೆ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ ಹೇಳಿದೆ. ಅದರ ಜೊತೆ ಈಗ ಫೇಸ್ಬುಕ್ನಲ್ಲಿ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋಕೆ ಜಸ್ಟ್ ನಾನು ನಿಮಗೆ ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದೆ. ಆ ಒಂದು ವಿಡಿಯೋ ಪೆನ್ನ ಈ ಕಡೆಯಲ್ಲಿ ಹಾಕಿರ್ತೀನಿ, ಇಲ್ಲಾಂದ್ರೆ ಜಸ್ಟ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಎಂಡ್ ಸ್ಕ್ರೀನಲ್ಲಿ ಕೂಡ ಇರುತ್ತೆ. ಆ ಒಂದು ವಿಡಿಯೋ ನೋಡಿ ಆಟೋಮೆಟಿಕ್ ನೀವು ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಈ ರೀತಿ ನೀವು ಮಾಡಿ ಒಂದು ಫೇಸ್ಬುಕ್ ಪೇಜ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಶೋ ಮೋರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇವು ಪ್ರೊಫೆಷನಲ್ ಆಗಿ ನಿಮ್ಮ ಈ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೋದು. ಸಜೆಷನ್ ಫೋಟೋ ಆಗಿರ್ಬೋದು, ಪ್ರೊಫೈಲ್ ಆಗಿರ್ಬೋದು, ಕೆಲವೊಂದಷ್ಟು ಇದು ಬರುತ್ತೆ. ಮತ್ತು ಅದ್ರ ಜೊತೆ ನಿಮ್ಮ ಯಾಡ್ ಯುವರ್ ಕವರ್ ಫೋಟೋ ಅದನ್ನೆಲ್ಲ ಬಯೋ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಅದ್ರ ಜೊತೆ ನಿಮ್ಮ ಹತ್ರ ವೆಬ್ಸೈಟ್ ಇದ್ರೆ ವೆಬ್ಸೈಟ್ ಲಿಂಕ್ ಮಾಡ್ಕೊಳ್ಳಿ. ಅದ್ರ ಜೊತೆ ನೀವು ಕಾಂಟ್ಯಾಕ್ಟ್ ವಾಟ್ಸಪ್, ನಿಮ್ಮ ವಾಟ್ಸಪ್ ಬಿಸ್ನೆಸ್ ಆಗಿರೋ ಪ್ರಮೋಷನ್ ಬರುತ್ತೆ, ವಾಟ್ಸಪ್ ಇದ್ರೆ ವಾಟ್ಸಪ್ ಈ ರೀತಿ ಮಾಡ್ಕೊಳ್ಬೋದು. ಜಸ್ಟ್ ಈ ರೀತಿ ಮಾಡಿ ಒಂದು ಫೇಸ್ಬುಕ್ ಪೇಜ್ ಈಗ ಫೈನಲ್ ಆಗಿ ನೀವು ನೋಡ್ಕೊಳ್ಬೋದು. ನನ್ನೊಂದು ಫೇಸ್ಬುಕ್ ಪೇಜ್ ಅನ್ನೋದು ಕ್ರಿಯೇಟ್ ಆಯಿತು. ನೋಡ್ಕೊಳ್ಳಿ, ಫೇಸ್ಬುಕ್ ಪೇಜ್ ಕ್ರಿಯೇಟ್ ಆಯಿತು. ಏನಲ್ಲ ತುಂಬ ಸಿಂಪಲ್. ಈಗ ನನಗೆ ಸೈಡ್ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ಏನಲ್ಲ ನಾನು ನಿಮಗೆ ಈ ಒಂದು ಜಸ್ಟ್ ಏನಲ್ಲ ಕೇವಲ 2 ನಿಮಿಷದಲ್ಲಿ ಒಂದು ಫೇಸ್ಬುಕ್ ಪೇಜ್, ಅದು ಪ್ರೊಫೆಷನಲ್ ಫೇಸ್ಬುಕ್ ಪೇಜ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ. ಯಾಕಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ನೀವು ನೋಡಿದ್ರೆ ಯೂಟ್ಯೂಬ್ ತುಂಬ ಸ್ವಲ್ಪ ಸ್ಟ್ರಗಲ್ ಇದೆ, ಕಷ್ಟ ಇದೆ. ಅದ್ರ ಬಿಟ್ಟು ಫೇಸ್ಬುಕ್ನಲ್ಲಿ ಹಂಗಿಲ್ಲ. ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿ ಅದರಲ್ಲಿ ಕೂಡ ಅರ್ನಿಂಗ್ ಆಗುತ್ತೆ, ಡಾಲರ್ ಮೂಲಕ ಅರ್ನಿಂಗ್ ಆಗುತ್ತೆ. ಈಗ ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಿದ್ರೆ ಜಸ್ಟ್ ಇನ್ನು ಮುಂದೆ ಏನು ಮಾಡಿ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಿ ಆಟೋಮೆಟಿಕ್ ನಿಮಗೆ ನಿಮ್ಮ ಫೇಸ್ಬುಕ್ ಪೇಜ್ ಕಂಟೆಂಟ್ ಮೌಂಟೇಶನ್ ಅಂತ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ. ಅದ್ರ ಬಟ್ ಜೆನ್ಯೂನ್ ವಿಡಿಯೋ ಅಪ್ಲೋಡ್ ಮಾಡಿ, ಕಾಪಿ ಪೇಸ್ಟ್ ಮಾಡೋಕೋಬೇಡಿ. ಈ ರೀತಿ ಮಾಡಿ ನೀವು ವಿಡಿಯೋ ಅಪ್ಲೋಡ್ ಮಾಡಿ ಫೇಸ್ಬುಕ್ನಲ್ಲಿ ಕೂಡ ಅರ್ನಿಂಗ್ ಮಾಡ್ಕೊಳ್ಬೋದು ಅಂತ ಏನೋ ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡುತ್ತೆ. ಇವತ್ತು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಎಕ್ಸ್ಪ್ಲೇನ್ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು ಕೂಡ. ಬಾಯ್.